ದಿವಸ ನಿನ್ನೆ ಎಲ್ಲ ನೋಡ್ದಂಗೆ ಕರು ಗಿಣ್ಣೆ ಬೇಯಿಸಿ ದೇವ್ರಿಗೆ ಎಡೆ ಕೊಡ್ತಾರೆ. ಅಲ್ಲಿಗೆ ಬಂದು ಯಾರು ನಮ್ಮ ಜೊತೆ ಇದ್ದಾರೆ ನೋಡಿ, ಟಿ ವಿ ಆ್ಯಂಕರ್ ದಿವಿತ್ ಅವರು ಇವತ್ತನ್ನು ಹಿಡ್ಕೊಬಂದು ಅವ್ರನ್ನ ನಿಲ್ಲಿಸ್ಕೊಂಡಿದ್ದೀವಿ. ಇನ್ನೊಂದು ವೀಡಿಯೋ ಮಾಡಬೇಕು ಅಂತ ಎಲ್ಲ ದೇವಸ್ಥಾನಗಳಿಗೆ ಹೊರಟಿದ್ದು. ಈ ಸಣ್ಣದ್ರಲ್ಲಿದ್ದಾಗ ಓಡ್ತಿದ್ದು, ಈಗೆಲ್ಲ ಅಪರೂಪ ಊರಿಗೆ ಬರೋದು ತುಂಬ ವಿಶೇಷವಾಗಿರುತ್ತೆ. ದೇವರಿಗೆ ಎಡೆ ಮಾಡಿಬಿಟ್ಟು ಎಲ್ಲ ತಿಂತಾರೆ. ಆಮೇಲೆ ಹಾಗೆ ಕೆಳಗಡೆ ಗದ್ದೆ ಹತ್ರ ತಗೊಬಂದು ದೇವರಿಗೆಲ್ಲ ಇಟ್ಟು ನೋಡಿ. ತೋಟ ತುಂಬ ಚೆನ್ನಾಗಿದೆ. ಹಳ್ಳಿ ಕಡೆ ಹೀಗೆ ಇರುತ್ತೆ, ಮಲೆನಾಡು ಸೈಡು. ಮಳೆ ಬಂದರೆ ಬೆಳೆ ಇರುತ್ತೆ, ಬೆಳೆ ಇದ್ದರೆ ಜೀವನ ಇರುತ್ತೆ. ಮಳೆ ಇಲ್ಲ ಅಂದರೆ ಯಾವುದೂ ಇರಲ್ಲ. ಎಲೆ ಹಂಗಿಟ್ಟಿದಿರಲ್ಲ, ಅಡ್ಡ ಮನ್ಸರಿಗಿಟ್ಟಂಗೆ. ನಾಯಿ ಮರಿನೂ ಜೊತೆ ಬಂದಿದೆ, ನಮ್ಮ ಜೊತೆ ಟ್ರಿಪ್ಪು. ಅದಕ್ಕೆ ಹೇಳ್ತಾರೆ ನೋಡಿ. ಆ್ಯಂಕರ್ ಅವರು ಎಲ್ಲರಿಗೂ ಬೆವರಿಳಿಸ್ತಾರೆ. ಅವ್ರಿಗೆ ಇವತ್ತು ಬೆವರಿಳಿಸಿ ತೋಟದಲ್ಲಿ ಕರ್ಕೊ ಹೋಗ್ತಾಯಿದ್ವಿ. ಮುಂದೆ ಇವ್ರನ್ನ ನೋಡಿರ್ತೀರ ತುಂಬ. ಬಂದು ಹಾಗೆ ಕೆಳಗಡೆ 2 ದೇವ್ರಿಗೆ ಕೊಡಬೇಕು. ಆ್ಯಂಕರ್ ಅವರಿಗೆ ಬೆಳೆದು ತೋಟನೂ ಬೆಳೆದಿದೆ, ಅವರು ಬೆಳೆದಿದ್ದಾರೆ. ಹಂಗಾಗಿ ದೇವ್ರು ಎಲ್ಲಿದೆ ಅನ್ನೋ ಜಾಗನೇ ಮರ್ತೋಗ್ಬಿಟ್ಟಿದೆ. ಹುಡುಕ್ತಾ ಇದ್ದೀವಿ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಹುಡುಕ್ತಾ ಬರ್ತೀವಿ. ನಮ್ಮ ಸರಿ ಮಳೆ ಇದ್ದರೆ ಓಕೆ, ಮಳೆ ಇಲ್ಲ ಅಂದರೆ ರೈತರು ತುಂಬ ಕಷ್ಟ ಆಗುತ್ತೆ. ದೇವರಮ್ಮನ ಬೆಟ್ಟಕ್ಕೆ ತುಂಬ ಸಮೀಪ ಇರೋ ಅಂಥ ಜಾಗ. ತುಂಬ ಎಷ್ಟು ನೈಸರ್ಗಿಕವಾಗಿ ಸ್ವಚ್ಛವಾಗಿದೆ. ಆ್ಯಂಕರ್ ಅವರು ಇಲ್ಲೇ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಸ್ಕೆಚ್ ಹಾಕಿ ದೇವಸ್ಥಾನ ಹುಡುಕ್ತಾ ಇದ್ದಾರೆ. ಎಲ್ಲಿ ಕಾಣಿಸ್ತಾ ಇಲ್ಲ. ಆದರೂ ಹುಡುಕ್ಲೇಬೇಕು ಅಂತ ಕೆಳಗೆ ಬಂದು ನಾಯಿ ಮರಿನೂ ನಮ್ಮ ಜೊತೆ ಬರ್ತಾ ಇದೆ, ಸಾಥ್ ಕೊಡ್ತಾ ಇದೆ. ಹಳ್ಳಿ ಏನೇ ನೀವು ಕಾಪಾಡೋದು ಪೂಜೆ ಮಾಡೋ ಲಾಸ್ಟಿಗೆ ಹೋಗ್ಬೇಕು. ಒಂದು ಸೆಕೆಂಡಿಗೆ ಏನಲ್ಲಿ ಪೂಜೆ ಮಾಡೋ ಏನೇ ಕೈ ಬಿಟ್ಟರು ಭೂಮಿ ತಾಯಿ ಕೈ ಬಿಡಲ್ಲ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ. ಅದೇ ಗೊತ್ತಾಗಲಿಲ್ಲ. ₹1 ಇಲ್ಲ ಅಂದ್ರೆ ಒಂದು ತಿಂಗಳು ತಿಂಡಿ ಮಾಡ್ಕೊಂಡು ಹೆಂಗಾರು ಮಾಡ್ಬೋದು. ಅಕ್ಕಯ್ಯ ಒಂದು ಅರ್ಧ ಗ್ಲಾಸ್ ಹಾಲು ಕೊಡು, ಕಾಫಿ ಪುಡಿ ಕೊಡು, ಬೆಲ್ಲ ಕೊಡು ಅಂತ ಇಸ್ಕೋಬೋದು. ಸಿಟಿ ಕಡೆ ಹಂಗಲ್ಲ. ಇವನೇ ಅವ್ನು ಬೆವರ್ಸಿ ಅಂತೇಳಿ ಬಾಗ್ಲಾಕ್ತಾರೆ ಅಷ್ಟೇ. ನಮ್ಮ ಹಳ್ಳಿ ಕಡೆ ಆಗಲ್ಲ. ಒಂದು ಹಾಲು ಬೇಕು ಅಂದ್ರೆ ಒಂದು ಲೋಟ ಕೇಳಿದ್ರೆ ಅದ್ರ ಸಿಟಿ ಕಡೆ ಭಾಳ ದಿನ ಕೇಳಿದ್ರೆ ₹10 ಕೇಳ್ತಾರೆ. ಆದರೆ ನೀವು ಒಂದು ಅರ್ಧ ಗ್ಲಾಸ್ ಹಾಲು ₹50 ಕೇಳ್ತಾರೆ. ತೋಟ ನೋಡಿ, ಕೆಲವರು ನೋಡಿರ್ತೀರ, ಕೆಲವರು ನೋಡಿರಲ್ಲ. ಹಾಗಾಗಿ ತೋರಿಸ್ಬೇಕು ಅನ್ನಿಸ್ತು, ತೋರಿಸ್ತಾ ಇದ್ದೀವಿ. ನಮ್ಮ ದಿವಿತ್ ಅವರು ಹುಡುಕ್ತಾ ಇದ್ದಾರೆ. ಇನ್ನೂ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ತುಂಬ ಸೊಗಸಾಗಿ ಚೆನ್ನಾಗಿರುತ್ತೆ ಹಳ್ಳಿ ಜೀವನ. ಬೆಳಗ್ಗೆ ಎದ್ದರೆ ಕೈಕಾಲು ಮುಖ ತಗೊಂಡು ಒಂದು ರೌಂಡು ಗದ್ದೆಗೆ ತೋಟಕ್ಕೆ ಹೋಗಿ ಬಂದು ತಿಂಡಿ ಮಾಡ್ಕೊಂಡು ಮತ್ತೆ ಹೊಲಕ್ಕೆ ಗದ್ದೆಗೆ ಹೋಗ್ತಾರೆ. ಜೀವನ ಸೊಗಸಾಗಿರುತ್ತೆ. ಯಾವ ಶುಗರು ಯಾವ BP ಇರಲ್ಲ. ಅದೇ ಸಿಟಿಲಿದ್ದು ಬೇರೆ ಕೆಲಸ ಮಾಡಿಕೊಂಡು ಏನರಲ್ಲೇ ಇರಲಿ, ಸಿಟಿಲಿದ್ದರು ಶುಗರ್ ಅಂತೆ, BP ಅಂತೆ, ವಾಕಿಂಗ್ ಮಾಡ್ಬೇಕಂತೆ, ಎಕ್ಸಸೈಸ್ ಮಾಡ್ಬೇಕಂತೆ ಅಂತ. ಹಂಗಲ್ಲ, ಹಳ್ಳಿ ಜೀವನನೇ ಸುಖ ಜೀವನ. ಆ್ಯಂಕರ್ ಅವರು ದೇವ್ರನ್ನ ಮೆಮೊರೇಬಲ್ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅಶ್ವದೀತ್ ಅವ್ರನ್ನ ಹಿಡ್ಕೊಬಂದು ಅವಾಗ ಬರ್ತಾ ಇದ್ರೆ ಎಲ್ಲ ಇದಿರ್ತವೆ, ಎಲ್ಲ ನೆನಪಿರ್ತವೆ. ಅಪರೂಪಕ್ಕೆ ಆದರೆ ಕುಂಕುಮ ಇಡೋ ಇಂಥ ಒಂದು ಆಚರಣೆಗಳಿಂದ ಸಂಸ್ಕೃತಿ, ಕಲೆ, ಸಂಪ್ರದಾಯ ಉಳಿದಿರುತ್ತೆ. ಇವೆಲ್ಲ ಉಳಿಸ್ಕೊ ಹೋಗ್ಬೇಕು. ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಎಡೆಯ ಉದ್ದುದ್ದಿಡ್ಬೇಕು ಹಿಂಗೆ. ಇಲ್ಲೂ ಅಡ್ಡನೇ ಇಟ್ಟ ಬಾವ. ಏನು ಡಾಕ್ಟ್ರ್ ಹತ್ರ ಬೇಡ ಅಂತಾನೆ ಇವತ್ತು? ಗೊತ್ತಿಲ್ಲ, ನಿನಗೆ ಗೊತ್ತಿಲ್ವ? ಹಂಗೆ ಗೊತ್ತಿಲ್ಲ. ಸುಮಾರು ನಾವೇ ದರ್ಶಕ ಕೈ ಕೊಟ್ಟನಲ್ಲ ಬಿಡು, ಅರ್ಥೋಗ್ಬಿಟ್ಟು ಹೋಗ್ಲೇಬೇಕು ಅಂತಾನೆ ನಾನು ಅನ್ಕೊಂಡಿದ್ದೆ. ಮಾತಾಡಿದ್ದೇ ಇಡ್ಬೇಕಲ್ವಾ? ಈಗ ವಾಯ್ಸ್ ಕೊಡ್ತಾ ಇದ್ದೀನಿ. ನೀನು ಅಲ್ಲಿದ್ದೆ, ಅಲ್ಲಿಂದ
ಯಾರೋ ಹಳ ಹೊಡಿತಾ ಇದ್ದಾರೆ ಅಲ್ವೇ? ಅದಾಗ್ತೀನಿ. ಯಾರ ಬಂದರು? ಯಾರದು? ಅದು ಆಮೇಲೆ ಮಾಡ್ತೀನಿ. ಅಣ್ಣ ಯಾರಪ್ಪ ಆ ಕಡೆ ಹೊಡಿತಾರೆ? ಹಾಂ, ಅಚ್ಚಿಗೆ ಅನ್ಸುತ್ತೆ. ಈ ಕಡೆ ಯಾರ ಏನು ಸೌಂಡ್ ಬರ್ತದೆ? ಈ ಕಡೆಗಲ್ಲ, ಆ ಕಡೆಗೆ ಹಚ್ಚುತ್ತಾ ಇಲ್ಲ. ಅಶ್ವತಿ ಹಂಗಾಗಿದೆ. ಗಾಳಿಗೆ ಉದ್ಗಡ್ಡೆ ಹಚ್ಚುತ್ತಾ ಇಲ್ಲ. ಅಶ್ವತಿ ಥರ ಅದನ್ನ ಬಿಡ್ತಾ ಇಲ್ಲ. ಮಾಡೋದು ಸರಿಯಾಗಿ ಬಕ್ಕೇಳೋ ನವಿಲ್ ಅಲ್ವಾ? ರೆಡಿ. ಒಂದು ಜ್ವರ ಮಾಡಿದ್ದಾನೆ. ಏನು ಜ್ವರ ಅಂದರೆ ನೋಡ್ರೆ ಜ್ವರ ಒಂದು ಪ್ರಾಣಿ ಒಳಗಡೆ ಹೋಗೋಷ್ಟು. ಹಾವ? ಎಡೆ ಎಲ್ಲ ಇಟ್ಟಿದ್ದೀವಿ. ಗಿಣ್ಣ ಕಡುಬು ದೇವರು ಸ್ವಲ್ಪ ಹೊತ್ತು ತಿನ್ಕೊಂಡು ಆದಮೇಲೆ ಒಂದು 10 ನಿಮಿಷ ಉದ್ಗಡ್ಡೆ ಹಾಕಿ ಕಡೆ ಬರ್ತೀವಿ. ಆಮೇಲೆ ಎಲ್ಲ ಆದಮೇಲೆ ಆ ಕಡೆ ಎಲೆ ಎಳೆದು ಆಮೇಲೆ ಪೂರ್ತಿ ನಾವೇ ಹೊಡೆಯೋದು. ದಿವಿತ್ತವರು ಅಂತೂ ಕಚ್ಚಿಬಿಟ್ರು, ಉದ್ಗಡ್ಡೆ ಕಚ್ಚಿಬಿಟ್ರು. ಸಂತೋಷ ಆಯಿತು. ಅವಾಗ ಒಳ್ಳೊಳ್ಳೆ ಅವ್ವ ಈ ಶುಂಠಿ ಬೆಳ್ಳುಳ್ಳಿ ಜತ್ತೀವಲ್ಲ, ಈ ನಿರ್ಗೋಡ ಅಜ್ಜಿ ಬರೋದಲ್ಲ, ಅದು ಕುಟ್ಟಿಸ್ಕೊಳೋದಲ್ಲ ಎಲೆ. ಅಶ್ವದೇವಿತ್ತವರು ದೇವರಿಗೆ ಉದ್ಗಡ್ಡೆ ಹಾಕಿ ಗಿರಿ ಕಡೆ ನೋಡಿ ಗಿರಿ ಹಿಡ್ದೀನಿ. ಇಲ್ಲಿ ಕ್ಯಾಚ್ ಆದಷ್ಟು ಅಲ್ಲಿ ಗಿರಿಗೆ ಕ್ಯಾಚ್ ಅಲ್ಲ. ನಾವು ಉದ್ಗಡ್ಡೆ ಹಾಕಿವು ಎಲ್ಲ. ನಾವು ಸುಮಾರು ಜನ ಬಂದಿದ್ದೀವಿ, ಆದರೆ ಕೆಲವರು ಕ್ಯಾಮ್ರಕ್ಕೆ ತಮ್ಮ ಮುಖವನ್ನು ತೋರಿಸಲು ಬಯಸುವುದಿಲ್ಲ. ಹಾಗಾಗಿ ನಮ್ಮ ಮುಖ, ನಾವು, ನಮ್ಮ ಭಾವನವರು ಮತ್ತೆ ಮನೆಗೆ ಬಂದು ಒಂದು ಅರ್ಧ ಕೆಜಿ ಗಿಣ್ಣ ತಿಂದು ಒಂದು 8 ಕಡುಬು ಹೊಡೆದು ಸ್ವಲ್ಪ ಹೊತ್ತು ಹಂಗೆ ಸುತ್ತಾಡೋಣ ಅಂಥೇಳಿ ಬಂದೆ. ಬಂದು ಗಿಣ್ಣ ಕೊಟ್ಟಂಥ ಕರುನ ಹಸುನ ನೋಡಬೇಕು ಅನ್ನಿಸ್ತು. ಸ್ವಲ್ಪ ಹೊತ್ತು ಹಂಗೆ ನೋಡ್ತಾ ಇದ್ದೆ. ನೋಡಿ, ಭೀಮಾ ಅಂತ ಹೆಸರಿಟ್ಟಿದ್ದೀನಿ. ಗುರುವಾರ ಹುಟ್ಟಿದೆ ಇದಕ್ಕೆ, ಹಾಗಾಗಿ ಭೀಮಾ ಅಂತ ನಾಮಕರಣ ಮಾಡಿದ್ದೀನಿ. ನೋಡಿ, ಮೊದಲೆಲ್ಲ ಇಟ್ಟಿಗೆ ಎತ್ತಿಡೋಕ್ಕೆ ದೊಡ್ಡ ಸಿಮೆಂಟ್ ಇಟ್ಟಿಗೆ ಅದ್ರ ಕೈಲಿ ಇಳಿಸೋರು. ಈಗ ಹಂಗಲ್ಲ, ಅದನ್ನು ಕಟ್ಟಿಬಿಟ್ಟು ಇಂಥ ಸುಂದರ ವಾತಾವರಣ. ದೇವಿರಮ್ಮನ ಬೆಟ್ಟ ನೋಡಿ, ಇಂಥ ಇಂಥ ಇದು ನೀವು 1000-10,000 ದುಡ್ಡು ಹಾಕಿರೋ ಸಿಗುತ್ತಣ್ರಿ ಮಲೆನಾಡು ಕಡೆ. ದೇವಿರಮ್ಮನ ಬೆಟ್ಟ ಎಂಥ ಯೂಸ್ ಇದೆ ರೀ, ತುಂಬ ಸೊಗಸಾಗಿ. ಹಾಗೆ ಅವರು ನಮ್ಮ ಇನ್ನೊಬ್ಬರು ಇವರು ಕರೆದ್ರು, ಹಂಗೆ ತೋಟಕ್ಕೆ ಹೋಗೋಣ ಅಂತೇಳಿ ಅವ್ರ ಜೊತೆ ಬಂದೆ. ಪೈಪೆಲ್ಲ ಒಡೆದೋಗಿತ್ತು, ಪೈಪೆಲ್ಲ ಸರಿ. ಇದು ಹತ್ತಿ ಮರ. ಅವಾಗ ಇದ್ರ ಕೆಳಗಡೆ ಗಣಪತಿ ಮಾಡ್ಕೊಂಡು ನಾವು ಆಟ ಆಡ್ತಿದ್ವಿ. ಈಗೆಲ್ಲ ಉಳಿಸ್ಬಿಟ್ಟಿದ್ದಾರೆ.
ಇಲ್ಲೆಲ್ಲ ಅಣಬೆಗಳು ಎದಣವು, ಅಣಬೆಗಳು ಸಿಗವು. ಈಗೆಲ್ಲ ಏನಿಲ್ಲ ಬಿಡ್ರಿ, ಅದಾಗೆ ಮೊದಲಿನ ಖುಷಿ ಚಂದ ಅಂದ. ಗ್ಯಾಸ್ ಹೂವಿನ ಗಿಡ ಎಲ್ಲ ಚೆನ್ನಾಗಿ ಬೆಳೆದಿದ್ದಾರೆ. ಕಲರ್ ಒಂದು 300 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ. ಮೀನು ಹಿಡಿಯೋಕೆ ಬೆಳಗ್ಗಿಂದ ಏನಿಲ್ಲ, ಬೆಳಗ್ಗಿಂದ ಉಂಡಿದ್ದೆ ಶಿವ ಅಂತೇಳಿ. ಉಂಡು ಗಿಣ್ಣ ತಿಂದು ಸ್ವಲ್ಪ ಅವು ಇವು ಸುದ್ದಿ ಕಂಡರ್ ಸುದ್ದಿ ಮಾತಾಡಿದೆ ಬೆಳಗ್ಗಿಂದ. ಹಾಗಾಗಿ ಈಗ ಮೀನು ಹಿಡಿಯೋಕೆ ಹೊರಟಿದ್ದೀವಿ ನೋಡಿ. ಮೀನು ಹಿಡಿಯೋಕೆ ಅಂತ ಹೋದಾಗೆಲ್ಲ ಭಾಳ ಸಿಕ್ಕಿದ್ದಾವೆ ಮೀನು. ಹೇಗೆ ಹಿಡಿಬೋದು ಸ್ನೇಹಿತರೆ. ನಾವು ಟ್ರೆಕ್ಕಿಂಗ್ ಬಂದಿದ್ದು, ಫಿಶ್ ಟ್ರೆಕ್ಕಿಂಗ್ ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ನೋಡ್ತೀವಿ. ನೀವು ಅಷ್ಟೆಲ್ಲ ಯಾಕೆ ಮಾಡ್ಬೇಕಾಯ್ತು? ಹಿಂಗೆ ಬಂದಿದ್ರೆ ಹಾಗೆ ಹೋಯ್ತಲ್ಲ. ಟ್ರೆಕ್ಕಿಂಗು ಸಕ್ಸಸ್ಫುಲಿ ಎಂಥದ್ದು ಬಾಬಾ, ಇಲ್ಲೇ ಹೋಗಂಬಾರು. ಹಾಂ, ಅಲ್ಲಿ ಹಾಕಿಲ್ಲ, ಅಲ್ಲಿ ಹಾಕಿದ್ರೆ ನಾವು ಅವತ್ತು 2 kg ಮೀನು ತಗೊಂಡು ಹೋಗ್ತೇವೆ. ಹೆಂಗೆ ಹೇಳ್ತೀಯ? ಬಂದು ಅಲ್ಲಿ ಸೊರ್ರೆಗಿದ್ದು ಮೀನು ಹಿಡಿದ್ರಾ? ಇಲ್ಲ ಮತ್ತೆ. ಓ, ಮಳೆ ಬೇರೆ ಬಂತಲ್ಲ. ಇದೊಂಥರ ಮಜಾ ಬಾವ. ಹೌದು ಮತ್ತೆ. ನಿಮಗೆ ನೋಡಲ್ಲ, ಅಲ್ಲಿ ನೀರು ಜಾಸ್ತಿ ಇದೆ ಬಾವ. ಹಾಂ, ಹಾಕೊಳ್ಳೋಕೆ ಜಾಗನೇ ಇಲ್ಲ ನಿನಗೆ. ಈಗ ಏನು ಮಾಡೋಣ? ಮಳೆ ಬೇರೆ ಬಂತಲ್ಲ. ಮೀನಿದ್ರೆ ಎಲ್ಲ ಕಡೆ ಇದಾವೆ ಅಂತ ಇಲ್ಲ ಅಂತಂದ್ರೆ ಇಲ್ಲ ಅಂತ ನೋಡ್ತಾ ಇದ್ದಾರೆ. ಹಾಗಾಗಿ ನೋಡ್ಕೊಂಡು ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೀನು ಸರಿಯಾಗಿ ಹಿಡ್ತಾ ಬಂದು ಆಗಲ್ಲ ಆಗ್ತಿಲ್ಲ. ಎಲ್ಲ ಮೀನಿನ ಕತೆ ಬಿಟ್ಟು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದು ಟೌನಿಗೆ ಅಂತಕ್ಕ ಚಿನ್ನದೊಂದು ಮಾತ್ರ ಇಸ್ಕೊಂಡ್ಬರ್ಬೇಕಂತ ಫೋನ್ ಮಾಡಿ. ಈಗ ಅವ್ರು ಚಿಕ್ಕಮಗಳೂರಿಗೆ ಬರ್ತಾರೆ, ನಾನು ಹೋಗ್ತೀನಿ ನಾಳೆ ಅವ್ರ ಮನೆಗೆ. ಅಲ್ಲಿ ಹೋಗ್ಬೇಕು ನೈಟ್ ಬಸ್ಸಿಗೆ. ಅಲ್ಲ ಇವತ್ತು ಬೇಯಿಸ್ಕೊಂಡಾರೇನ? ಹ್ಞೂ ಕಣೋ, ಕೊಟ್ಬಿಡೋಣ ಅದ್ಲೆ. ಅವರಲ್ಲೇನೋ ಚಿಕ್ಕಮಗಳೂರು ಶಾಪಿಂಗು ಗೀಪಿಂಗು ಅನ್ಕೊಂಡು ಅಲ್ಲಿ ಮಾಡ್ಕೊಂಡು ಕುಡ್ಕೊತಾರ, ಅದು ಹಿಡ್ಕೊಂಡು ಕುಡ್ಕೊಂತಾರ. ಏನು ಒಂದು ಬಾಟ್ಲಲ್ಲಿ ಹಿಡ್ಕೊ ಕೂರ್ತಾರೆ. ಉನ್ನತಿ ಅಲ್ಲ, ಉನ್ನತಿ ಹೋಗ್ತಾಳೆ. ಹಿಡ್ಕೊಳ್ಳೋ ಮನೆಗೆ ಇಟ್ಟು ಬೇಕಾರೆ. ಹ್ಞೂ ದೀಪು ಯಾರಲ್ಲ ಏನಾಯ್ತು? ನಾನೇ ಕಣ್ಬ ಯಾಕೆ ತೊಳೆಯಕ್ಕೆ ಹೋದ್ ನೀನು ಹಿಂಗೆ ತೊಳ್ಕೊತಾರೆ ಯಾರು? ಕೊಳೆ ಬಿಟ್ಟು ಶರ್ಟ್ ತಗೊಂಡ್ರಾಯ್ತು. ಕೊಡ್ತೀಯಾ? ಹಳ್ಳಿ ಜನ ನೋಡು ಹೆಂಗೆ ಮ್ಯಾನಿಟಿ ಬ್ಯಾಗ್ ಹಾಕೋದು. ಫೋನ್ ಮತ್ತೆ ಊರ ಕಡೆ ಬಂದು ಬರ್ತಾ ಇದ್ದೀವಿ. ಎಷ್ಟು ಚಂದವಾಗಿ ಅಂದವಾಗಿ ಸೊಗಸಾಗಿದ್ದಾರೆ. ಎಷ್ಟು ಹಸಿರು ಪುಡಿ ಇರುತ್ತೆ.